ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ತರಕಾರಿ ಗ್ರೇವಿನ ಮತ್ತು ದೋಸೆ ಕಾಂಬಿನೇಷನ್ ಆಗಿ ಮಾಡ್ಕೊಳ್ತಾ ಇದ್ದೆ. ಮತ್ತು ಇವತ್ತು ಯೋಗ ಡೇ. ಮೋನು ಸ್ಕೂಲ್ನಲ್ಲಿ ಯೋಗ ಮಾಡಿಸ್ತಾರೆ, ಹಾಗಾಗಿ ಯೋಗ ಮ್ಯಾಟ್ ಅಥವಾ ಈ ರೀತಿ ಟವಲ್ ಇದ್ದರೆ ಹಾಕಿ ಅಂತ ಹೇಳಿದರು. ಸೊ ನಾವು ಇವಳಿಗೆ ಯೋಗ ಮ್ಯಾಟ್ ಪರ್ಚೇಸ್ ಮಾಡಿಲ್ಲ, ಹಾಗಾಗಿ ಆ ಟವಲ್ನೇ ಹಾಕ್ತೆ. ಮತ್ತು ಪರ್ಟಿಕ್ಯುಲರ್ ಆಗಿ ಡ್ರೆಸ್ ಕೋಡ್ ಕೂಡ ಹೇಳಿದ್ರು, ಬ್ಲ್ಯಾಕ್ ಪ್ಯಾಂಟು ವೈಟ್ ಟಾಪ್ ಅಂತ ಹೇಳಿ. ಸೊ ಮೋನು ವೇರ್ ಮಾಡಿರೋ ಬ್ಲ್ಯಾಕ್ ಲೆಗಿನ್ಸ್ ಏನಿದೆ ಅದು ಹೋದ ವರ್ಷ ಯೋಗ ಡೇಗೆ ಅಂತಾನೆ ಹೇಳಿ ಪರ್ಚೇಸ್ ಮಾಡಿದೆ. ಸೊ ಅದು ಈ ವರ್ಷನೂ ಆಯಿತು. ಸೊ ಅವಳನ್ನ ಸ್ಕೂಲಿಗೆ ಕಳಿಸಿ ನಾನಿಲ್ಲಿ ಮೂವಿ ನೋಡ್ತಾ ಇದ್ದೆ. ಈ ಮೂವಿ ತುಂಬಾನೇ ಚೆನ್ನಾಗಿದೆ, ಯೂರಿ ದ ಸರ್ಜಿಕಲ್ ಸ್ಟ್ರೈಕ್ ಅಂತ. ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಮೂವಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಮೂವಿ ಹೇಗೆ ಕಂಪ್ಲೀಟ್ ಆಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಸೊ ತುಂಬಾನೇ ಇಷ್ಟ ಆಯ್ತು ನನಗೆ, ಒನ್ ಆಫ್ ದ ಬೆಸ್ಟ್ ಮೂವಿ ಅಂತ ಅನ್ನಿಸ್ತು. ಸೊ ನಿಮ್ಗೆ ಏನಾದ್ರೂ ನೋಡ್ಬೇಕನ್ಸಿದ್ರೆ ಈ ಮೂವಿನ ಸಜೆಸ್ಟ್ ಮಾಡ್ತೀನಿ, ನೋಡಿ. ಮತ್ತೆ ಮೋನು 3 o'clock ಹಂಗೆ ಬಂದು ಮಲ್ಕೊಳ್ತಾಳೆ ಅವಳು ಯೂಶಲಿ. ಸೊ ಎದ್ಮೇಲೆ ಕೃಷ್ಣ ಅವರಿಗೆ ಅವ್ರ ಕಂಪ್ನಿ ಕಡೆಯಿಂದ ಏನೋ ಕೂಪನ್ ತರ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು, ಸೊ ಪಿಜ್ಜಾ ಆರ್ಡರ್ ಮಾಡ್ತೀನಿ ಅಂತ ಹೇಳಿ ಆರ್ಡರ್ ಮಾಡಿದ್ರು. ಸೊ ನಂಗೆ ಯೂಶಲಿ ಪಿಜ್ಜಾ ನನಗೂ ನನ್ನ ಮಗಳಿಗೂ ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ಕೃಷ್ಣ ಅವರಿಗೆ ಫೇವ್ರೇಟು. ಸೊ ಹಾಗಾಗಿ ಆನಿಯನ್ ಪಿಜ್ಜಾ ಮತ್ತೆ ಇದು ಕ್ಯಾಪ್ಸಿಕಮ್ ಪಿಜ್ಜಾ ಮತ್ತೆ ಇನ್ನೊಂದು ಯಾವುದೋ ಗೊತ್ತಿಲ್ಲ, ಸೊ ಅವರೇನೆ ಆರ್ಡರ್ ಮಾಡಿದ್ರು. ಮೋನು ಬೇರೆ ಮಲ್ಕೊಬಿಟ್ಟಿದ್ಲು ಪಿಜ್ಜಾ ಬಂದಿದ್ದ ಟೈಮಲ್ಲಿ. ಪಿಜ್ಜಾ ಬಿಸಿ ಇದ್ದಂಗೆ ತಿನ್ಕೋಬಿಡ್ಲಿ ಅಂತ ಹೇಳ್ಬಿಟ್ಟು ಮೋನುನ ನಿದ್ರೆಯಿಂದ ಎಬ್ಬಿಸ್ದೆ. ಸೊ ಅವಳು ನಿದ್ರೆ ಮಾಡಬೇಕಾದ್ರೆ ಎಬ್ಬಿಸಿದ್ರೆ ಫುಲ್ ಇರಿಟೇಟಿಂಗ್ ಆಗ್ತಾಳೆ. ಬಟ್ ಹೆಂಗೋ ಫೈನಲಿ ಎದ್ಬಿಟ್ಟು ಪಿಜ್ಜಾ ಅಂದಿದ ತಕ್ಷಣ ಅವಳಿಗೆ ಅಷ್ಟೊಂದು ಇಷ್ಟ ಅಲ್ಲ, ಬಟ್ ಸಾಸ್ ಜೊತೆ ತಿನ್ನಕ್ಕೆ ಇಷ್ಟಪಡ್ತಾಳೆ. ಸಾಸ್ ಹಾಕೊಂಡು ತಿಂದ್ಲು. ಸೊ ಯಾ, ದಟ್ಸ್ ಇಟ್ ಫಾರ್ ದಿಸ್ ಡೇ.